ಸರ್ ಈಗ ಇದ್ರ ಜೊತೆಗೆ ಲುಮಿನರ್ ಟೆಸ್ಟ್ ಸರ್, ಅಂದ್ರೆ ದರ್ಶನ್ ಅವರ ಟಿ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಮೇಲೆ ಹಾಗೂ ಪವಿತ್ರ ಗೌಡ ಅವರ ಚಪ್ಪಲಿ ಮೇಲೆ ಬ್ಲಡ್ ಸ್ಯಾಂಪಲ್ ಇರೋದು ಸರ್. ಇದು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸ್ತಾರ? ಆದ್ರೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರೋದು ಶಿಕ್ಷೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ ಹೇಗೆ ಸರ್? ಇದು ಬಹಳ ಇದೊಂದಂತೂ ಮಾತ್ರ ಬಹಳ ಒಳ್ಳೆ ಪ್ರಶ್ನೆ. ಯಾಕಂತಂದ್ರೆ ಇದು ಈ ರಕ್ತವನ್ನು ಕಲೆಕ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ ಮೃತನ ದೇಹದಿಂದಲೂ ಕೂಡ ರಕ್ತ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಮತ್ತು ಕೃತ್ಯ ನಡೆದ ಸ್ಥಳದಲ್ಲೂ ಕೂಡ ರಕ್ತ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಹಾಗೆ ಮಡ್ ಶಾಂಪಲ್ ಅಂತಲೂ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಹಾಗೆ ನೀವು ಹೇಳಿದಾಗೆ ಆರೋಪಿಗಳ ಮೈಮೇಲೆ ಇದ್ದಂಥ ಬಟ್ಟೆಗಳಿಗೆ ಸಂಬಂಧಪಟ್ಟಂಥ ರಕ್ತದ ಕಲೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ನಾವು ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಕಳಿಸಿದಾಗ ಅವೆಲ್ಲವೂ ಒಂದಕ್ಕೊಂದು ಹೋಲಿಕೆ ಆಗ್ತವೆ ಅಂತ ಬಂದರೆ ಖಂಡಿತವಾಗ್ಲೂ ಅದರಲ್ಲಿ 100ಕ್ಕೆ 1000 ಪಾಲಷ್ಟು ಉತ್ತಮವಾದ ಸಾಕ್ಷಿ ಅದು. ಇದ್ರ ನಡುವೆ ಸರ್ ಅಂದರೆ ಬಟ್ಟೆಗಳು ಸಿಕ್ಕಿದ್ದು ಬೇರೆ ಕಡೆ, ಬ್ಲಡ್ ಸಿಕ್ಕಿದ್ದು ಬೇರೆ ಕಡೆ, ಅದ್ರಲ್ಲಿ ಬ್ಲಡ್ ಇದ್ದಿದ್ದು ನಿಜ ಇದೆ. ಇಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಮೃತನಿಗೆ ಸಂಬಂಧಪಟ್ಟಂಥ ಬ್ಲಡ್ ಕಲೆಕ್ಟ್ ಆಗಿದೆ, ಮತ್ತು ಕೃತ್ಯ ನಡೆದ ಸ್ಥಳದಲ್ಲಿ ಬಿದ್ದಿದ್ದ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡಿದೆ, ಮತ್ತು ಆ ಬ್ಲಡ್ ಮೇಲೆ ಇದ್ದಂಥ ಮಣ್ಣು, ಆ ಮಣ್ಣನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಮಣ್ಣು ಬ್ಲಡ್ ಇದ್ದಂಥ ಮಣ್ಣನ್ನು ಪಕ್ಕದಲ್ಲಿ ಸ್ಯಾಂಪಲ್ ಮಣ್ಣು ಅಂತ ಮಟ್ಟು ಅಂತ ಕರಿತೀವಿ, ಅದನ್ನು ಕೂಡ ಕಲೆಕ್ಟ್ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಈ ಬಟ್ಟೆಗಳಿದ್ದು ಕೂಡ ರಕ್ತನೂ ಕೂಡ ಕಲೆಕ್ಟ್ ಮಾಡಿ ನಾವೆಲ್ಲವನ್ನು ಕೂಡ ನಾವು ತಜ್ಞರು ಕಳಿಸಿದಾಗ ಅವು ಒಂದಕ್ಕೊಂದು ಅದೇ ರಕ್ತ ಗುಂಪಿಗೆ ಸೇರಿದಂಥ ಗ್ರೂಪಿಗೆ ಸೇರಿದಂಥ ರಕ್ತದ ಕಲೆಗಳು ಅಂತ ಹೇಳ್ಬೋದು, ಖಂಡಿತ ಗ್ರೂಪ್ ಆಗುತ್ತೆ ಸರ್. ಇದ್ರ ನಡುವೆ ಸರ್ ರೇಣುಕಸ್ವಾಮಿ ಅವರ ಹತ್ಯಾದ ಸ್ಥಳದಲ್ಲಿ ಬಿಯರ್ ಬಾಟಲ್ ಸಿಕ್ಕಿದೆ ಸರ್. ಬಿಯರ್ ಬಾಟಲ್ ಅಲ್ಲಿ ರಕ್ತದ ಕಲೆ ರೇಣುಕಸ್ವಾಮಿ ಅವ್ರದ್ದಿದೆ. ಅದ್ರ ಜೊತೆಗೆ ಆರೋಪಿಯೊಬ್ಬರ ಫಿಂಗರ್ ಪ್ರಿಂಟ್ ಇದೆ. ಇದು ಶಿಕ್ಷೆ ಆಗಕ್ಕೆ ಪ್ರಮುಖ ಸಾಕ್ಷಿ ಆಗುತ್ತೆ. ಖಂಡಿತ. ಯಾಕೆಂದ್ರೆ ಈಗ ಆರೋಪಿಗಳದ್ದು ನಾವು ಏನು ಮಾಡ್ತೀವಿ, ಅರೆಸ್ಟ್ ಮಾಡಿದಾಗ ಅವರೆಲ್ಲರದ್ದು ಕೂಡ ಒಂದು ಬೆರಳು ಮುದ್ರೆಯನ್ನು ಮತ್ತು ಪಾದದ ಮುದ್ರೆಯನ್ನು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಆ ರೀತಿ ಕಲೆಕ್ಟ್ ಮಾಡಿ ನೀವು ಹೇಳಿದಾಗೆ ಬೇಯರ್ ಬಾಟ್ಲ್ ಮೇಲೆ ಏನಾರ ಬೆರಳು ಮುದ್ರೆ ಇದ್ದರೆ ಅವೆರಡನ್ನೂ ಕೂಡ ಟ್ಯಾಲಿ, ನಮ್ಮ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಗಳು ಅದನ್ನು ಟ್ಯಾಲಿ ಮಾಡಿ ಹೌದು ಹೋಲಿಕೆ ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಂಡಿತವಾದ ಒಂದು ಉತ್ತಮವಾದ ಸಾಕ್ಷಿ ಆಗ್ತದೆ ಸರ್. ಇದ್ರ ಜೊತೆಗೆ CCTVನಲ್ಲಿ ಹಲವು ಫೋಟೋಗಳು ಲಭ್ಯ ಆಗಿದೆ ಸರ್. ದರ್ಶನ್ ಅವರು ಹೋಟೆಲ್ಗೆ ಹೋಗಿ ಬರೋದು, ಒಳಗೆ ಬರೋದು, ಅವೆಲ್ಲ ಎವಿಡೆನ್ಸ್ ಆಗುತ್ತೆ ಸರ್? ಖಂಡಿತ. ಅವರು ಒಳಗೆ ಬಂದಿದ್ದು, ಹೊರಗೆ ಹೋಗಿದ್ದು, ಆ ಜೀಪಲ್ಲಿ ಎಲ್ಲ ಏನು ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ, ಜೀಪ್ನಲ್ಲಿ ಬಂದಿದ್ದು, ಜೀಪ್ನಲ್ಲಿ ದರ್ಶನ್ ಕಾಣಿಸ್ತಾ ಇರೋದು, ಮತ್ತು ಬಂದು ಹೋಗಿದ್ದು, ಮತ್ತು ಅದೇ ರೀತಿ ಆರೋಪಿ ಇದು ಯಾರು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕರ್ಕೊಂಬಂದಾಗ ಅವ್ರನ್ನ ಬಂದಿದ್ದು, ಸ್ಕೂಟ್ರ್ ಫಾಲೋ ಮಾಡಿದ್ದು, ಸ್ಕೂಟ್ರ್ ಸೈಡಿಗೆ ನಿಲ್ಲಿಸಿ ಅವನ್ನ ಹತ್ತಿಸ್ಕೊಂಡಿದ್ದು, ಇದೆಲ್ಲವೂ ಕೂಡ ವಿಡಿಯೋ ಏನು ಸಿಕ್ಕಿದೆಯಲ್ಲ ಕ್ಲಿಪ್ಪಿಂಗ್ಸು, ಇದೆಲ್ಲವೂ ಕೂಡ ಅವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ಮತ್ತು ಆ ಘಟನೆಗೆ ಸಮಯಕ್ಕೆ ಪೂರಕವಾಗಿ ನಡೆದಿರ್ತಕ್ಕಂಥದ್ದು. ಆ ಘಟನೆ ಸಂಜೆ ನಡೆದಿದ್ರೆ ಬೆಳಗ್ಗೆನೇ ಆಗಿರ್ತಕ್ಕಂಥದ್ದು, ಬೆಳಗ್ಗೆನೇ ಅವನ್ನ ಕರ್ಕೊಂಬಂದಿರ್ತಕ್ಕಂಥದ್ದು. ಇವು ಒಂದಕ್ಕೊಂದು ಕೂಡ ತಾಳೆ ಆಗ್ತಾ ಇದೆ. ತಾಳೆ ಆದಾಗ ಖಂಡಿತ ಅವ್ರಿಗೆ ಶಿಕ್ಷೆ ಆಗ್ತದೆ. ಒಳ್ಳೆ ಸಾಕ್ಷಿಗಳು. ಈ ಲುಮಿನಲ್ ಟೆಸ್ಟ್ ಮಾಡ್ತಾರಲ್ಲ ಸರ್, ಅದು ರಕ್ತದ ಕಲೆ ಮೇಲೆ ಹಾಕಿದಾಗ ಬಣ್ಣ ಬದಲಾಯಿಸುತ್ತೆ. ಬಟ್ ಅದು ಯಾವ ವ್ಯಕ್ತಿದ್ದು ಏನು ಅಂತ ಹೇಳಿ ನಿಖರವಾಗಿ ಹೇಳುತ್ತೆ ಅಂತ ಹೇಳಿ ಸರ್. ಅಂತಹ ಟೆಸ್ಟ್ ಅಲ್ಲೂ ಕೂಡ ಅಂದ್ರೆ ದರ್ಶನ್ ಅವರ ಟಿ ಶರ್ಟ್ ಮೇಲೆ ಇದ್ದಂತಹ ರಕ್ತದ ಕಲೆ ಈ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ಬಂದಿದೆ ಸರ್. ಹಾಗಾಗಿ ದರ್ಶನ್ ಅವರು ಇದರಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಸರ್. ಹೇಗೆ? ಖಂಡಿತ ಒಳ್ಳೆ ಸಾಕ್ಷಿ ಅದು. ಅದಕ್ಕೆ ಹೋಲಿಕೆಯಾಗಿ ಬಂತು ರಿಪೋರ್ಟ್ ಬಂದಿದೆ ಅಂತ ಅಂದಮೇಲೆ ಕೂಡ ಅದು ಅತ್ಯುತ್ತಮವಾದ ಸಾಕ್ಷಿ ಆಗ್ತದೆ, ಮತ್ತು ಅದು ದರ್ಶನ್ಗೆ ವಿರುದ್ಧವಾಗಿ ಅದು ವರ್ಕೌಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತದು ಸರ್. ಈಗ FSL ರಿಪೋರ್ಟ್ ಅಲ್ಲಿ ಹಲವು ವಿಚಾರಗಳು ಉಲ್ಲೇಖ ಆಗಿದೆ ಸರ್. ಚಾರ್ಜ್ ಶೀಟ್ ಅಲ್ಲಿ ಅಂದ್ರೆ ಕಣ್ಣಿನ ಭಾಗ, ಕಣ್ಣಿನ ಗುಡ್ಡೆ ಭಾಗ, ಅದರ ಅಳತೆ, ಮೂಗು, ತುಟಿ, ಹೀಗೆ ಪೋಸ್ಟ್ ಮಾರ್ಟಮ್ ಅದು ಪ್ರಮುಖ ಸಾಕ್ಷಿಯಾಗಿ. ಖಂಡಿತ. ಈಗ ಇಂಜುರಿಗಳು ಎಲ್ಲೆಲ್ಲ ಆಗ್ತವೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಅಂದರೆ ಒಂದೊಂದು ಡಾಕ್ಟ್ರು ಬರೀತಕ್ಕಂಥ ಒಂದು ಫಾರ್ಮೆಟ್. ಅದು ಫಾರ್ಮೆಟ್ನಲ್ಲಿ ಇಡೀ ತಲೆಯಿಂದ ನತ್ತಿಯಿಂದ ಹಿಡಿದು ಪಾದದವರೆಗೂ ಕೂಡ ಡಿಸ್ಕ್ರಿಪ್ಷನ್ ಬರೀಬೇಕು ಅಂತ ಇದೆ. ಬಾಡಿ ಯಾವ ಆ್ಯಂಗಲಲ್ಲಿ ಇದೆ, ಯಾವ ಥರ ಇದೆ, ಯಾವ ಬಾಡಿ ಯಾವ ಭಾಗದಲ್ಲಿ ಗಾಯಗಳಾಗಿವೆ, ಏನು ಮಾರ್ಕ್ಗಳಿದೆ, ಯಾವ ಥರ ಇಂಜುರೀಸ್ ಇದೆ, ರಕ್ತದ ಕಲೆ ಎಲ್ಲೆಲ್ಲಿದೆ, ಯಾವ ಥರ ಮಚ್ಚೆಗಳಿದೆಯಾ, ಪ್ರತಿಯೊಂದು ಅಂಶನೂ ಕೂಡ ಬರೀತಕ್ಕಂಥದ್ದು ಅಲ್ಲಿ ಇದು. ಮತ್ತು ಇಂಜುರಿಗಳೇನಾರ ಡೆಪ್ತ್ ಇಂಜುರೀಸ್ ಇದೆಯಾ, ಲ್ಯಾಸರೇಟೆಡ್ ಇದೆಯಾ, ಅಬ್ರೇಷನ್ ಉಂಡಿದೆಯಾ, ಅಥವಾ ಸ್ಟ್ಯಾಬಿಂಗ್ ಉಂಡಿದೆಯಾ, ಸ್ಟ್ಯಾಬಿಂಗ್ ಅಂದರೆ ತಿವಿದಿರೋ ಉಂಡಿದೆಯಾ, ಇವೆಲ್ಲವನ್ನು ಕೂಡ ಮೆಜರ್ಮೆಂಟು, ಉದ್ದ, ಅಗಲ, ಅಳತೆ ಸಮೇತ ಡಾಕ್ಟ್ರು ಬರೀತಾರೆ, ಮೆನ್ಷನ್ ಮಾಡ್ತಾರೆ. ಮತ್ತು ಗಾಯ ಒಳಗಡೆ ಆಳವಾಗಿದ್ದರೆ ಆಳನೂ ಎಷ್ಟು ಉದ್ದ ಇದೆ ಅಂತೇಳಿ ಅವರು ಡಾಕ್ಟ್ರು ಒಂದು ಮೆಜರ್ಮೆಂಟ್ ಮಾಡಿ ಹಾಕೇ ಹಾಕ್ತಾರೆ ಅದರಲ್ಲಿ. ಅದನ್ನು ಪೂರಕವಾಗಿ ನಾವು ಕೂಡ ಇಂಕ್ವೆಸ್ಟ್ ಅಂತ ಬರಿತೀವಿ. ಇಂಕ್ವೆಸ್ಟ್ ಅಂದರೆ ಶವಪಂಚನಾಮೆ ಅಂತ ಬರಿತೀವಿ. ಶವಪಂಚನಾಮೆಯಲ್ಲೂ ಕೂಡ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಂಥ ಎಲ್ಲ ಶವದ ಕಂಡಂಥ ಎಲ್ಲ ಗಾಯಗಳನ್ನು ಕೂಡ ನಾವು ಕಾಲಮ್ ನಂಬರ್ 7 ಅಂತಿದೆ, ಅಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಬರಿತಾ ಹೋಗ್ತೀವಿ. ಎಷ್ಟು 100 ಗಾಯ ಆಗಿದ್ರು 100 ಬರಿಬೇಕಾಗ್ತದೆ. ಅದೇ ರೀತಿ ಪೂರಕವಾಗಿ ಡಾಕ್ಟ್ರು ಕೂಡ ಬರೀತಾರೆ. ಎರಡು ಒಂದಕ್ಕೊಂದು ತಾಳೆ ಆದಾಗಂತೂ ತುಂಬ ಒಳ್ಳೆ ಸಾಕ್ಷಿಗಳಾಗ್ಬಿಡ್ತವೆ. ನಡುವೆ ಇನ್ನರ್ ವುಂಡ್ ಅಂತ ಅಂದರೆ ದೇಹದ ಒಳಗಡೆ ಇರೋ ಗಾಯಗಳನ್ನ ನಾವು ಬರೀಲಿಕ್ಕಾಗಲ್ಲ, ಅದನ್ನು ಡಾಕ್ಟ್ರು ಬರೀತಾರದು. ಡಾಕ್ಟ್ರು ಬರೆದ್ಬಿಟ್ಟು ಅದೆಲ್ಲ ಕಟ್ ಮಾಡಿದಾಗ ಎಲ್ಲ ಮಾಡಿದಾಗ ಅದಕ್ಕೆ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಯಾವ ಡ್ಯಾಮೇಜ್ ಆಗಿದೆ, ಯಾವ ಮೂಳೆ ಕಟ್ಟಾಗಿದೆ, ಲಿವರ್ ಡ್ಯಾಮೇಜ್ ಆಗಿದೆಯಾ, ಲಂಗ್ಸ್ ಡ್ಯಾಮೇಜ್ ಆಗಿದೆಯಾ, ನಾಲಿಗೆ ಡ್ಯಾಮೇಜ್ ಆಗಿದೆಯಾ, ಕಣ್ಣೊಳಗಡೆ ಡ್ಯಾಮೇಜ್ ಆಗಿದೆಯಾ, ಎಲ್ಲವನ್ನು ಕೂಡ ಪ್ರತಿಯೊಂದು ಕೂಡ ಅವರು ಬರ್ಕೊಳ್ತಾ ಹೋಗ್ತಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.